ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 4 ಲಕ್ಷ ಲಂಚ ಪಡೆಯುವ ಸಂದರ್ಭದಲ್ಲಿ ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಲೋಕಾಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹೇಗೆ ಸಾಧ್ಯ ಆಯಿತು? ಲೋಕಾಯುಕ್ತರಿಂದ ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಬಂಧನ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದು ಪ್ರಶ್ನೆ. ಆರೋಪಿಗಳ ಬಂಧನಕ್ಕೆ ಅಂತ ತೆರಳಿದ್ರು ಇನ್ಸ್ಪೆಕ್ಟರ್ ಗೋವಿಂದರಾಜು. ಚೀಟಿ ವ್ಯವಹಾರದಲ್ಲಿ ವಂಚನೆ ಪ್ರಕರಣ ಸಂಬಂಧ ಇನ್ಸ್ಪೆಕ್ಟರ್ ತೆರಳಿದ್ರು. ಈ ವೇಳೆ ಫ್ಲ್ಯಾಟ್ನಲ್ಲಿ ಪ್ರತಿರೋಧ ತೋರಿದ್ರಂತೆ ಆರೋಪಿಗಳು. ನೋಟಿಸ್ ಕೊಡದೆ ಬಂದಿದ್ದೀರಾ ಅಂತ ಆರೋಪಿಗಳು ಪ್ರಶ್ನೆ ಮಾಡ್ತಾರೆ ಇವ್ರನ್ನ, ಹೆಂಗೆ ಬಂದ್ರಿ ಅಂತ. ಬಳಿಕ ಹೊಯ್ಸಳ ಕರೆಸಿ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಸೊ ಸ್ಟೇಷನ್ಗೆ ಹೋದ ಮೇಲೆ ಅಲ್ಲಿ ಏನಾಗುತ್ತೆ ನೋಡಿ. ಆ್ಯಕ್ಚುಲಿ ನಿಮ್ಮ ಹೆಸರನ್ನ FIR ಇಂದ ಕೈ ಬಿಡೋದಕ್ಕೆ 5 ಲಕ್ಷ ಕೊಡಿ ಅಂತ. ಏನ್ FIR ಏನ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ನಮ್ ಕಡ್ಡಪಡಿಸಿಲ್ಲ ಸರ್. ನಾವು ಅಡ್ಡ ಬರ್ಲಿಲ್ಲ ಸರ್. ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಹಾಫ್ ಎನ್ ಅವರ್ ಸರ್, 30 ಮಿನಿಟ್ಸ್ ಆದ್ರೂ ನೋಟಿಸ್ ತೋರಿಸಿಲ್ಲ ಸರ್. ನಾವು ನಿಮ್ಮ ಕಡ್ಡಿ ಪರಿಸಿಲ್ಲ. ನಾವು ಮೈ ಲಾಯರ್ ಇಸ್ ರಿಕ್ವೈರ್ಡ್. ನಿಮ್ ಕೋಆಪರೇಷನ್ ನಾನು ಕೊಡ್ತೀನಿ ಸರ್. ನನಗೆ ಲಾಯರ್ ಬರ್ಬೇಕು, ನಾವು ಬರ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಲ್ಯಾಪ್ಸ್ ಇದೆ ಇದ್ರಲ್ಲಿ. ನಮಗ್ ಕೇಳ್ದೆ ಮಾಡಿದ್ರೆ ಧಕ್ಕ ಮಾಡಿ ನಮ್ಮ ತಂದೆಯವ್ರನ್ನ ತಳ್ಳಿದಾರೆ ಇವರು. ನಿಮ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ಸೊ ಆರೋಪಿಗಳು ಫ್ಲ್ಯಾಟ್ನಲ್ಲಿದ್ದಾಗ ಅವರ ಬಂಧನಕ್ಕೆ ತೆರಳಿದ್ದ ಇನ್ಸ್ಪೆಕ್ಟರ್ ಮತ್ತು ಅವರ ನಡುವೆ ನಡೆದಂತಹ ಕನ್ವರ್ಸೇಷನ್ ಅನ್ನು ತಾವು ಗಮನಿಸ್ತಾ ಇದ್ದೀರಾ, ಮಾತುಕತೆ ಏನಾಯಿತು ಅಂತ. ಸೊ ಇದಾದ ನಂತರ ಡೀಲ್ಗೆ ಬರ್ತಾರೆ. ಆ ಡೀಲ್ ಕತೆನೂ ಹೇಳ್ತೀನಿ ಹೇಗೆ ಅಂತನ್ಬಿಟ್ಟು, ಹೆಂಗೆ ಆತ ರೆಕಾರ್ಡ್ ಮಾಡ್ಕೊಂಡಿದ್ದು, ಹೆಂಗೆ ಆತ ಅದನ್ನು ಲೋಕಾಯುಕ್ತರ ಕೊಟ್ಟಿದ್ದು ಅಂತ. ಪೊಲೀಸ್ ಠಾಣೆಗೆ ಕರೆದೊಯ್ದ ಮೇಲೆ ಕೇಸ್ ಡೀಲ್ ಕೂತ್ಕೋತಾರೆ ಇನ್ಸ್ಪೆಕ್ಟ್ರು ಗೋವಿಂದರಾಜು. ಈ FIRನಿಂದ ನಿಮ್ಮ ಹೆಸರು ಕೈ ಬಿಡಬೇಕು ಅಂದರೆ 5 ಲಕ್ಷ ಕೊಡಬೇಕು. ಮೊದಲು 1 ಲಕ್ಷ ಹಣ ತರಿಸ್ಕೊಂಡಿರ್ತಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು. ಇನ್ನು 4 ಲಕ್ಷ ಹಣ ಪಡೆಯುವಾಗ ಲೋಕಾಬಲೆಗೆ ಬೀಳ್ತಾರೆ. ಪೊಲೀಸ್ ಠಾಣೆಗೆ ಕರೆದೊಯ್ದ ಮೇಲೆ ಡೀಲ್ ಆಗುತ್ತೆ. 5 ಲಕ್ಷ ರೂಪಾಯಿಗೆ 1 ಲಕ್ಷ ಅಡ್ವಾನ್ಸ್ ತೊಗೊಂಡಿರ್ತಾರೆ. 4 ಲಕ್ಷ ರೂಪಾಯಿ ಹಣ ಪಡಿಬೇಕಾದ್ರೆ ಲೋಕಾಬಲೆಗೆ, ಅಂದರೆ ಆತ ಏನೋ ವಾಟ್ಸಪ್ ಕಾಲ್ ಮುಖಾಂತರ ಮಾತಾಡ್ತಾರೆ ಇನ್ಸ್ಪೆಕ್ಟರ್ ಯಾರ ಜೊತೆ, ಆರೋಪಿಗಳ ಜೊತೆ. ಆ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡುವಾಗ ದುಡ್ಡಿಂದೆಲ್ಲ ಡೀಲ್ ಆಗುತ್ತೆ. ಅದನ್ನು ಆತ ಏನು ಮಾಡ್ತಾನೆ, ಆರೋಪಿ ರೆಕಾರ್ಡ್ ಮಾಡಿಕೊಂಡು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಲೋಕಾಯುಕ್ತರಿಗೆ ತೊಗೊಂಡೋಗಿ ಕೊಡ್ತಾರೆ. ನೋಟ್ ದ ಟೈಮಿಂಗ್. ಆಯ್ತು, ಟೈಮಿಂಗ್ ನೋಟ್ ದ ಟೈಮಿಂಗ್. ನಿಮ್ ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್. ನೀವು ನೋಟಿಸ್ ತೋರಿಸಿಲ್ಲ ಸರ್. ನಮ್ ಕಡ್ಡಪಡಿಸಿಲ್ಲ ಸರ್. ನಾವು ಅಡ್ಡ ಬರ್ಲಿಲ್ಲ ಸರ್. ನಾವು ನೋಟಿಸ್ ತೋರಿಸಿಲ್ಲ ಸರ್. ನೀವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಲೋಕಾಯುಕ್ತರಿಗೆ ಏನು ಸಾಕ್ಷಿಯನ್ನು ಆರೋಪಿಗಳು ಒದಗಿಸಿದ್ರು, ಹೇಗೆ ಒದಗಿಸಿದ್ರು, ಮತ್ತು ಲೋಕಾಯುಕ್ತಕ್ಕೆ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತ? ಅರವಿಂದ್, ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ನಿನ್ನೆ 4 ಲಕ್ಷ ಹಣ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರಿಗೆ ಬಲೆಗೆ ಬಿದ್ದಿರುವಂಥದ್ದು. ಆತ 4 ಲಕ್ಷ ಆರೋಪಿಗಳಿಂದ ಪಡೆಯುವಂಥ ವೇಳೆ 4 ಲಕ್ಷದ ಜೊತೆಗೆ ಸಿಕ್ಕಾಕೊಂಡಿರುವಂಥ ಪರಿಣಾಮ ಈಗ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಗೋವಿಂದರಾಜು ಅವರನ್ನ ಬಂಧನವನ್ನು ಮಾಡಿ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಹೆಂಗೆ ಬಿದ್ದ ಅನ್ನುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಚೀಟಿ ವಿಚಾರವಾಗಿ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಆ ದೂರು ದಾಖಲಾದ ಕೂಡಲೇ ಸ್ವತಃ ಈ ಒಂದು ವಿಚಾರವನ್ನು ಇಟ್ಕೊಂಡು ಇನ್ಸ್ಪೆಕ್ಟರ್ ಗೋವಿಂದರಾಜುವೆ ಫೀಲ್ಡಿಗೆ ಇಳಿದು ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆರೋಪಿಗಳು ಆತನಿಗೆ ವಿರೋಧವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಎಲ್ಲ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಕೂಡಲೇ ಹೊಯ್ಸಳ ಪೊಲೀಸರನ್ನು ಕರೆದು ಠಾಣೆಗೆ ಕರೆದುಕೊಂಡು ಹೋಗಿ 5 ಲಕ್ಷ ವಿಚಾರಕ್ಕೆ ಈ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ. ಸೆಟಲ್ಮೆಂಟ್ ಮಾಡ್ಕೊಂಡ ಬಳಿಕ ಆರಂಭದಲ್ಲಿ 1 ಲಕ್ಷ ಪಡ್ಕೊಂಡು 4 ಲಕ್ಷ ಹಣ ಕೊಡಲಿಕ್ಕೆ
ಟೈಮು ಮತ್ತು ಸಮಯ ಜೊತೆಗೆ ಸ್ಥಳವನ್ನು ನಿಗದಿ ಮಾಡಿ ಅಲ್ಲಿಂದ ಹೋಗ್ತಾರೆ. 4 ಲಕ್ಷ ಹಣ ಮೈಸೂರು ರಸ್ತೆಯ CR ಗ್ರೌಂಡ್ ಬಳಿ ಪಡೆಯುವಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ನ ಲೋಕಾಯುಕ್ತ ಪೊಲೀಸರು ಲಾಕ್ ಮಾಡ್ತಾರೆ. ಹೆಂಗೆ ಅಂದರೆ ಸಿನಿಮಾ ರೀತಿಯಲ್ಲಿ ಒಂದು ರೀತಿ ಲಿಟ್ರಲಿ ಒಬ್ಬ ಕಳ್ಳನಿಗೆ ಹಿಡಿಯುವಂಥ ರೀತಿಯಲ್ಲಿ ಇನ್ಸ್ಪೆಕ್ಟರ್ನ 4-5 ಜನ ಲೋಕಾಯುಕ್ತ ಪೊಲೀಸರು ಹಿಡಿದುಕೊಂಡು ಅಲ್ಲಿ ಕೈಯನ್ನು ಎದ್ದಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಯಾಕಂದರೆ ಒಂದು ವೇಳೆ ಆತ ಹಣ ಪಡೆದುಕೊಂಡಿರುವುದಂತ ಕೈ ಒರೆಸ್ಕೊಂಡ್ರೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಗೋವಿಂದರಾಜು ಇನ್ಸ್ಪೆಕ್ಟರ್ ಅವನ್ನ ಥೇಟ್ ಸಿನಿಮೆಯ ರೀತಿಯಲ್ಲಿ ಡೀಲ್ ಮಾಡಿ ಆತನಿಗೆ ಬಂಧನ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.